ದಯಾಮರಣಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಇದೆ. ಸಂಚಲನವನ್ನ ಮೂಡಿಸ್ತಾ ಇರುವಂತದ್ದು 13 ವರ್ಷದಿಂದ ಕೋಮಾದಲ್ಲಿರುವಂತಹ ಹರೀಶ್ ರಾಣಾ ಕೇಸ್ನಲ್ಲಿ ಸಂಚಲನ ಮೂಡ್ತಾ ಇದೆ. ಹರೀಶ್ ರಾಣಾ ಕೇಸ್ ಇದೀಗ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇರುವಂತದ್ದು. ಜೀವಚ್ಛವದಂತೆ ಬದುಕಿದಂತಹ ಹರೀಶ್, ಈ ಮೂಲಕ ಹರೀಶ್ ರಾಣಾ ದಯಾಮರಣಕ್ಕೆ ಸುಪ್ರೀಂ ಕೊಟ್ಟಿರುವಂತಹ ಗ್ರೀನ್ ಸಿಗ್ನಲ್. ಪೋಷಕರ ಅರ್ಜಿ ವಿಚಾರಣೆ ನಡೆಸಿ ಸುಪ್ರೀಂ ಸಂಚಲನವನ್ನ ಮೂಡಿಸುವಂತಹ ತೀರ್ಪನ್ನ ಕೊಟ್ಟಿದೆ. 13 ವರ್ಷದಿಂದ ಕೋಮಾದಲ್ಲಿರ್ತಾರೆ. ಮೂಲಕ ಹರೀಶ್ ರಾಣಾ ದಯಾಮರಣಕ್ಕೆ ಸುಪ್ರೀಂ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಸಂಚಲನವನ್ನ ಮೂಡಿಸ್ತಾ ಇದೆ. ಸುಪ್ರೀಂನ ಒಂದು ತೀರ್ಪು. ದೆಹಲಿಯ 32 ವರ್ಷದ ಹರೀಶ್ 2013ರಲ್ಲಿ ಇಂಜಿನಿಯರಿಂಗ್ ಓದುವಾಗ ಅನಾಹುತ ಸಂಭವಿಸಿರುತ್ತೆ. 4ನೇ ಅಂತಸ್ತಿನಿಂದ ಆಯ ತಪ್ಪಿ ಬಿದ್ದಾಗ ತಲೆಗೆ ಪೆಟ್ಟಾಗಿರುತ್ತೆ ಕೂಡ. ಶರೀರ ಮಿಸುಕಾಡದ ಸ್ಥಿತಿ, ಅಂದಿನಿಂದ ಕೋಮಾದಲ್ಲೇ ಇರ್ತಾರೆ ಹರೀಶ್. ಪ್ರಮುಖ ಆಸ್ಪತ್ರೆಗಳಿಗೆ ತೋರಿಸಿದ್ರು ಕೂಡ ಚೇತರಿಕೆಯನ್ನ ಕಂಡಿಲ್ಲ. ಇಷ್ಟು ವರ್ಷ ಮನೆಯಲ್ಲಿಯೇ ಹರೀಶ್ ರಾಣಾ ಆರೈಕೆಯನ್ನ ಮಾಡಲಾಗ್ತಾ ಇರುತ್ತೆ. ಮಗನ ಚಿಕಿತ್ಸೆಗಾಗಿ ಆರ್ಥಿಕವಾಗಿ ಮಾನಸಿಕವಾಗಿ ಬಸವಳಿದು ಹೋಗಿದ್ದಾರೆ ಪೋಷಕರು. ದಯಾಮರಣ ಕೋರಿ 2024ರಲ್ಲಿ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು. ಆದರೆ ಅಲ್ಲಿ ಎದುರಾಗಿದ್ದು ಮಾತ್ರ ನಿರಾಸೆ. ನಂತರ ಸುಪ್ರೀಂನಲ್ಲೂ ಕೂಡ ನಿರಾಸೆ ಉಂಟಾಗಿದೆ. ಕೊಟ್ಟಿರುವಂತಹ ತೀರ್ಪು ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆಯೋ? ಹೀಗಾಗಿ ಮತ್ತೊಮ್ಮೆ ನ್ಯಾಯಸ್ಥಾನದ ಮೊರೆ ಹೋದಂತಹ ಹರೀಶ್ ಕುಟುಂಬ ದಯಾಮರಣ ಪ್ರಸಾದಿಸುವಂತೆ ಮನವಿ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ವಿಚಾರಣೆ ಕೂಡ ನಡೆದಿರುತ್ತೆ. ಪ್ರಾಣಾಧಾರ ವೈದ್ಯ ಚಿಕಿತ್ಸೆ ವಾಪಸಾತಿ ತೀರ್ಪು ಕಾಯ್ದಿರಿಸಿದಂತಹ ಸುಪ್ರೀಂ ಇವತ್ತು ತೀರ್ಪನ್ನ ಹೊರಹಾಕಿರುವಂಥದ್ದು. ಚಿಕಿತ್ಸೆ ನಿಲ್ಲಿಸೋದಕ್ಕೆ ಆದೇಶವನ್ನ ಹೇಳಿದೆ. ಈ ಮೂಲಕ ದಯಾಮರಣಕ್ಕೆ ಸಮ್ಮತಿಯನ್ನ ಕೊಟ್ಟಿರುವಂಥದ್ದು. ದೆಹಲಿಯ 32 ವರ್ಷದ ಹರೀಶ್ ರಾಣಾ 2013ರಲ್ಲಿ ಇಂಜಿನಿಯರಿಂಗ್ ಓದುವಾಗ ಸಂಭವಿಸಿರುವಂತಹ ಅನಾಹುತ. 4ನೇ ಅಂತಸ್ತಿನಿಂದ ಆಯ ತಪ್ಪಿ ಬಿದ್ದಂತಹ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿರುತ್ತೆ. ಶರೀರ ಮಿಸುಕಾಡದ ಸ್ಥಿತಿ, ಅಂದಿನಿಂದ ಕೂಡ ಕೋಮಾದಲ್ಲಿರ್ತಾರೆ. ಸೊ ಪ್ರಮುಖ ಆಸ್ಪತ್ರೆಗಳಿಗೆ ತೋರಿಸಿದ್ರೂ ಕೂಡ ಹರೀಶ್ ಚೇತರಿಕೆಯನ್ನ ಕಂಡಿಲ್ಲ. ಇಷ್ಟು ವರ್ಷ ಮನೆಯಲ್ಲಿಯೇ ಹರೀಶ್ ರಾಣಾ ಆರೈಕೆಯನ್ನ ಮಾಡಲಾಗಿರುತ್ತೆ. ಮಗನ ಚಿಕಿತ್ಸೆಗಾಗಿ ಆರ್ಥಿಕವಾಗಿ ಮಾನಸಿಕವಾಗಿ ಬಸವಳಿದು ಹೋಗಿರ್ತಾರೆ ಪೋಷಕರು ಕೂಡ. ಸೊ ದಯಾಮರಣವನ್ನ ಕೋರಿ 2024ರಲ್ಲಿ ದೆಹಲಿ ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಆದರೆ ಅಲ್ಲಿ ಎದುರಾಗಿದ್ದು ಮಾತ್ರ ನಿರಾಸೆ. ನಂತರ ಇದೀಗ ಸುಪ್ರೀಂನಲ್ಲೂ ಕೂಡ ನಿರಾಸೆ ಉಂಟಾಗಿದೆ. ಚೇತರಿಸಿಕೊಳ್ಳುವ ಸಾಧ್ಯತೆಯೇ ಇಲ್ಲ ಅಂತ ಹೇಳ್ಬಿಟ್ಟು ವೈದ್ಯರ ರಿಪೋರ್ಟ್ನಲ್ಲಿರುವಂಥದ್ದು. ಹೀಗಾಗಿ ಮತ್ತೊಮ್ಮೆ ನ್ಯಾಯಸ್ಥಾನದ ಮೊರೆ ಹೋದಂತಹ ಹರೀಶ್ ಕುಟುಂಬ ದಯಾಮರಣ ಪ್ರಸಾದಿಸುವಂತೆ ಮನವಿ ಅರ್ಜಿ ವಿಚಾರಣೆ ಕೂಡ ನಡೆದಿರುವಂಥದ್ದು. ಪ್ರಾಣಾಧಾರ ವೈದ್ಯ ಚಿಕಿತ್ಸೆ ವಾಪಸಾತಿ ಅಂಶ ಪರಿಶೀಲನೆ ಅಂತ ಹೇಳಿರುತ್ತೆ ಸುಪ್ರೀಂ. ತೀರ್ಪು ಕಾಯ್ದಿರಿಸಿದಂತಹ ಸುಪ್ರೀಂ ಇವತ್ತು ತೀರ್ಪನ್ನು ಕೂಡ ಹೊರಡಿಸಿರುವಂಥದ್ದು ಸಂಚಲನವನ್ನ ಮೂಡಿಸ್ತಾ ಇದೆ. ದೆಹಲಿಯ 32 ವರ್ಷದ ಹರೀಶ್ ರಾಣಾ ಇಂಜಿನಿಯರಿಂಗ್ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಸಂಭವಿಸಿರುವಂತಹ ಅವಘಡ. ಸೊ ನೋಡ್ತಾ ಇರ್ಬೋದು, ಇಷ್ಟು ದಿನ ಪೋಷಕರು ಬಸವಳಿದು ಹೋಗಿದ್ದಾರೆ. ಮಗನನ್ನ 2013ರಿಂದ ಇಲ್ಲಿವರೆಗೂ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಚಿಕಿತ್ಸೆ ಯಾವ ರೀತಿಯಾಗೂ ಕೂಡ ಸ್ಪಂದಿಸ್ತಾ ಇಲ್ಲ, ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ವೈದ್ಯರು ಕೂಡ ಫೈನಲ್ ಆಗಿ ಹೇಳಿರುವಂಥದ್ದು. ಜೀವಂತ ಶವದಂತೆ ಒಂದು ರೀತಿಯಾಗಿ ಹರೀಶ್ ಸೊ ನೋಡ್ತಾ ಇರ್ಬೋದು. ಅಂದರೆ ದೇಹ ಕೂಡ ಅಲುಗಾಡದೇ ಇರುವಂತಹ ಪರಿಸ್ಥಿತಿ, ಕೋಮಾದಲ್ಲಿರ್ತಾರೆ. ಸೊ ನಿಜಕ್ಕೂ ಬೇಸರ ತರಿಸುವಂತಹ ಘಟನೆ. ಇದೀಗ ದಯಾಮರಣವನ್ನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುತ್ತೆ. ಸೊ ಸುಪ್ರೀಂನಿಂದ ಕೂಡ ಇದೀಗ ನಿರಾಸೆ ಉಂಟಾಗಿರುವಂಥದ್ದು. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಎರಡಕ್ಕೂ ಕೂಡ ದಯಾಮರಣವನ್ನು ಕೋರ್ಬಿಟ್ಟು ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿರುತ್ತೆ. ಸೊ ಆದರೆ ನಿರಾಸೆ ಉಂಟಾಗಿರುವಂಥದ್ದು. ಪೋಷಕರಂತೂ ಆರೈಕೆ ಮಾಡುವಂತಹ ಒಂದು ಇದರಲ್ಲಿ ಬಸವಳಿದು ಹೋಗಿದ್ದಾರೆ. ದಯಾಮರಣ ಕೂಡ ಇದೀಗ ಸಲ್ಲಿಸಿದಂತಹ ಅರ್ಜಿ ಕೂಡ ಇದೀಗ ನಿರಾಸೆ ಉಂಟಾಗಿರುವಂಥದ್ದು.
ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ವೈದ್ಯರಾದಂತಹ ಸುನಿಲ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸರ್ ನಮಸ್ತೆ. ನಿಜಕ್ಕೂ ಈ ಒಂದು ಘಟನೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಬೇಸರ ಆಗುತ್ತೆ. ಜೀವಂತ ಶವದ ರೀತಿ ಅವರು 2013ರಲ್ಲಿ ಆದಂತಹ ಘಟನೆ, ಇಲ್ಲಿವರೆಗೂ ಕೂಡ ಪೋಷಕರು ಆರೈಕೆ ಮಾಡಿಬಿಟ್ಟು ಮಗನನ್ನ ಕಾಪಾಡಿಕೊಂಡು ಬರ್ತಾ ಇರ್ತಾರೆ. ಸೊ ಈಗ ಟ್ರೀಟ್ಮೆಂಟ್ ಏನು ಕೂಡ ಫಲಕಾರಿ ಆಗೋದಿಲ್ಲ ಅನ್ನುವಂಥದ್ದು. ಸೊ ಇಷ್ಟು ವರ್ಷ ಮಗನನ್ನ ಕಾಪಾಡ್ಕೊಂಡು ಬಂದಿದ್ದಾರೆ, ಮುಂದೆ ಏನು ಅಂತ ಸರ್? ನಿಜವಾಗ್ಲೂ ಬೇಜಾರ್ ಸಂಗತಿ. ಈಗ ನಮ್ಮ ದೇಶದಲ್ಲಿ ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಅಂತ ಇದೆ, ಜೀವಿಸುವ ಹಕ್ಕು ಅಂತಿದೆ. ಬಟ್ ಅವರು ತಮ್ಮ ಶ್ರಮ ಹಾಕಿ ಅಥವಾ ಫೈನಾನ್ಸ್ ಅನ್ನ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಸಾಕಷ್ಟು ಖರ್ಚು ವೆಚ್ಚಗಳನ್ನು ಮಾಡಿರ್ತಾರೆ. ಬಟ್ ಸುಪ್ರೀಂ ಕೋರ್ಟ್ ಏನಂತ ಡಿಸಿಷನ್ ಕೊಟ್ಟಿದೆ ಮೇಡಮ್? ಹಲೋ ಸರ್, ಕೇಳಿಸ್ತಾ ಇದೆ, ಹೇಳಿ. ಅಂದ್ರೆ ಸುಪ್ರೀಂ ಕೂಡ ನಿರಾಸೆ ಉಂಟು ಮಾಡಿರುವಂತದ್ದು. ಸುಪ್ರೀಂ ಏನಂತ ಹೇಳಿರುವಂತದ್ದು ಅಂದ್ರೆ ಈಗ ಸ್ಟಾಪ್ ಮಾಡಿ ಟ್ರೀಟ್ಮೆಂಟ್ ಅನ್ನ, ಬಿಕಾಸ್ ದೇಹ ಸ್ಪಂದಿಸ್ತಾ ಇಲ್ಲ ಯಾವುದಕ್ಕೂ ಕೂಡ, ಏನೇ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಯೂಸ್ ಆಗೋದಿಲ್ಲ. ಸೊ ಹಾಗಾಗಿ ನಿಲ್ಸ್ಬಿಡಿ ಟ್ರೀಟ್ಮೆಂಟ್ ಅನ್ನ ಅಂತ ಹೇಳ್ಬಿಟ್ಟು ಆದೇಶ ಹೊರ ಹಾಕಿದೆ. ಸೊ ಇಷ್ಟು ದಿನ ಹೋರಾಡಿದೆಲ್ಲ ವ್ಯರ್ಥನ ಅಂತ ಹಾಗಿದ್ರೆ? ಇಲ್ಲ, ಖಂಡಿತವಾಗ್ಲೂ ವ್ಯರ್ಥನೆ ಇದು. ಯಾಕಂದ್ರೆ ದೇಶದಲ್ಲಿ ಕಾನೂನು ಹೇಳುತ್ತೆ, ಆರ್ಟಿಕಲ್ 21 ಪ್ರಕಾರ ಜೀವಿಸುವ ಹಕ್ಕು ಇರುವಾಗ ಒಬ್ಬ ವ್ಯಕ್ತಿಗೆ ಅವರು ವೆಂಟಿಲೇಟರ್ ಮೇಲೆ ಇರುವಂತದ್ದು ವೆಂಟಿಲೇಟರ್ ತೆಗೆದ್ಬಿಡಿ ಅಂತ ಹೇಳುವಂತದ್ದು ಇದೆಯಲ್ಲ, ಒಂದ್ ರೀತಿಯಿಂದ ಕ್ರೈಮೇ ಅಲ್ವಾ ಅದು? ತುಂಬಾ ಅವ್ರಿಗೆ ನಿರಾಶೆ ಅಲ್ವಾ? ತುಂಬಾ ಇದು ಒಂದ್ ಬೇಜಾರು ಸಂಗತಿ. ನಮ್ ದೇಶದಲ್ಲಿ ಆರೋಗ್ಯ ಹಕ್ಕು, ರೈಟ್ ಟು ಹೆಲ್ತ್ ಅಂತ ಬರ್ಬೇಕಾಗಿತ್ತು. ಬಟ್ ಸುಪ್ರೀಂ ಕೊಟ್ಟಿರೋ ಡಿಸಿಷನ್ ರೈಟ್ ಟು ಡೈ ಅಂತ ಅಲ್ವಾ? ಅಂದ್ರೆ ಇದು ಸಾಯುವ ಹಕ್ಕು ಕೊಟ್ಟಂಗ ಆಯ್ತಲ್ವಾ? ಇದ್ ರೀತಿಯಿಂದ ಒಂದ್ ರೀತಿಯಿಂದ ಹ್ಯೂಮನ್ ರೈಟ್ ವೈಲೇಷನ್, ಮತ್ತೆ ತುಂಬಾ ಬೇಜಾರದ ಸಂಗತಿ. ಆಸ್ ಅ ಡಾಕ್ಟರ್ ಆಗಿ, ಆಸ್ ಅ ಹ್ಯೂಮನ್ ಬೀಯಿಂಗ್ ಆಗಿ ನಾನು ಹೇಳ್ತಾರಂತದ್ದು. ನಿಜ. ಅಂದ್ರೆ ಇದು ಟ್ರೀಟ್ಮೆಂಟ್ ಫಲಕಾರಿ ಆಗೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ ಇಷ್ಟು ವರ್ಷ, 13 ವರ್ಷ ಏನು ಅಂದ್ರೆ 32 ವರ್ಷದ ಹರೀಶ್ ಕಂಪ್ಲೀಟ್ ಆಗಿ ಕೋಮಾ ಸ್ಟೇಜ್ ಅಲ್ಲಿ ಹೋಗಿರುವಂತದ್ದು. ಸೊ ಏನು ಮಾಡಕ್ ಸಾಧ್ಯನೇ ಇಲ್ವಾ ಸರ್? ಟ್ರೀಟ್ಮೆಂಟ್ ಫಲಕಾರಿ ಆಗೋದಿಲ್ಲ, ಫೈನಲಿ ಟ್ರೀಟ್ಮೆಂಟ್ ಅನ್ನ ನಿಲ್ಸಿ ಅಂತ ಒಂದ್ ಕಡೆ ಹೇಳಿದ್ದಾರೆ. ಆದ್ರೆ ಪೋಷಕರಿಗೆ ಮಗ ಅನ್ನುವಂತಹ ಪ್ರೀತಿ, ಕಾಳಜಿ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದಿದ್ದಾರೆ. ಇಲ್ಲ, ನಾನು ಹೇಳ್ತಾ ಇದ್ದೀನಿ ಏನಂದ್ರೆ, ನ್ಯಾಚುರಲ್ ಡೆತ್ ಬೇರೆ, ನ್ಯಾಚುರಲ್ ಸಾವೇ ಬೇರೆ, ತಾನಾಗಿನ ಸಾಯೋದು ಬೇರೆ. ಬಟ್ ಇದು ರೀತಿಯಿಂದ ವೆಂಟಿಲೇಟರ್ ತೆಗೆದು ಅದಕ್ಕೆ ಟ್ರೀಟ್ಮೆಂಟ್ ನ ನಿಲ್ಸಿ ಅಂದ್ರೆ ಏನಾಗುತ್ತೆ? ಸಾವು ಅನ್ನೋದಕ್ಕಿಂತ ಒಂದ್ ರೀತಿಯಿಂದ ಕೊಲೆನೆ ಅಂತ ಅನ್ಸ್ಬಿಡುತ್ತೆ ನನಗೆ. ನಿಜವಾಗ್ಲೂ ಆಸ್ ಎ ಡಾಕ್ಟರ್ ಆಗಿ ನನಗೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಈ ಪ್ರತಿಯೊಬ್ಬರದ ಜೀವನೂ ಮುಖ್ಯ ಅಲ್ವಾ, ಅಮೂಲ್ಯ ಅಲ್ವಾ? ಇಷ್ಟು ದಿನ ಹೋರಾಟ ಮಾಡಿರೋಂಥದಕ್ಕೆ ಏನ್ ಶ್ರಮ ಸಿಕ್ತು, ಏನ್ ಪ್ರತಿಫಲ ಸಿಕ್ತು? ಏನು ಸಿಗ್ಲಿಲ್ಲ ಅಂತ ಆಯ್ತಲ್ಲ. ಫೈನಲಿ ಎಂಡ್ ಆಫ್ ದಿ ಡೇ ಬದುಕ್ಬೇಕಾಗಿರೋಂಥದ್ದು ಅದು ಕೋಮಾದಲ್ಲಿ ಇರ್ಲಿ, ಎದ್ರಲ್ಲಾದ್ರೂ ಇರ್ಲಿ. ಬಟ್ ನ್ಯಾಚುರಲ್ ಡೆತ್ಗುನು ಈ ತರ ಕಾನೂನು ಬದ್ಧವಾಗಿ ಸಾಯೋದಕ್ಕೂ ತುಂಬಾ ಡಿಫರೆನ್ಸ್ ಇದೆಯಲ್ಲ. ತುಂಬಾ ನೋವಾಗಿರುತ್ತೆ, ಆ ಫ್ಯಾಮಿಲಿಗೂ ನೋವಾಗಿರುತ್ತೆ. ಆಸ್ ಅ ಡಾಕ್ಟರ್ ಆಗಿನೂ ನಂಗೆ ತುಂಬಾ ನೋವಿನ ಸಂಗತಿ ಅನ್ಸುತ್ತೆ. ನಾನು ಆರೋಗ್ಯ ಹಕ್ಕು, ರೈಟ್ ಟು ಹೆಲ್ತ್ ಅಂತ ಬರ್ಲಿ ಅಂತ ಯೋಚನೆ ಮಾಡುವಾಗ ಸುಪ್ರೀಂ ಕೋರ್ಟ್ ಅಲ್ಲಿ ರೈಟ್ ಟು ಡೈ ಅಂತ ಒಂದು ಡಿಸಿಷನ್ ಬರುತ್ತಂದ್ರೆ ನಿಜವಾಗ್ಲೂ ಒಂಥರ ಬೇಜಾರಾಗುತ್ತೆ, ಒಂಥರ ಕಸಿವಿಸಿ ಆಗುತ್ತೆ. ಮತ್ತೆ ಇದ್ರ ಬಗ್ಗೆ ಜಾಸ್ತಿ ಇದು ಏನ್ ಬಂದಿದೆಯೋ, ಇದು ವರ್ಡಿಕ್ಟ್ ಇದೆಯಲ್ಲ, ಇದು ಆರ್ಡರ್ ಕಾಪಿ ನಾನು ಓದಿಲ್ಲ. ಇದಕ್ಕೆ ಲೀಗಲ್ ಎಕ್ಸ್ಪರ್ಟ್ ಯಾರಾದ್ರೂ ಹೇಳ್ಬೇಕು ಇದ್ರ ಬಗ್ಗೆ. ಓಕೆ, ಥ್ಯಾಂಕ್ ಯು ಸುನಿಲ್ ಸರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.